ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ಒಂದು ಸುಂದರವಾದ ಸ್ಕೂಲ್ ಲವ್ ಸ್ಟೋರಿ. ರೋಹಿತ್ ಮತ್ತು ಕಾವ್ಯ ಅವರ ಸ್ನೇಹ ಹೇಗೆ ಪ್ರೀತಿಯಾಗಿ ಮಾರ್ಪಡುತ್ತದೆ ಮತ್ತು ನಂತರ ಅವರ ಜೀವನದಲ್ಲಿ ಏನಾಗುತ್ತದೆ ಎಂಬುದನ್ನು ಈ ಕಥೆಯಲ್ಲಿ ನೀವು ನೋಡ್ಬೋದು. ಒಂದು ಸಣ್ಣ ಪಟ್ಟಣದಲ್ಲಿ ರೋಹಿತ್ ಅನ್ನೋ ಒಬ್ಬ ಹುಡುಗ ಓದ್ತಾ ಇದ್ದ. ಅವನು 9ನೇ ತರಗತಿಯಲ್ಲಿ ಇದ್ದ. ತುಂಬಾ ಸೈಲೆಂಟ್ ಆಗಿರೋ ಹುಡುಗ. ಒಂದು ದಿನ ಅವರ ಕ್ಲಾಸ್ಗೆ ಹೊಸ ಹುಡುಗಿ ಜಾಯಿನ್ ಆಗ್ತಾಳೆ. ಅವಳ ಹೆಸರು ಕಾವ್ಯ. ಅವಳು ಕ್ಲಾಸ್ಗೆ ಬಂದ ಕ್ಷಣ ಎಲ್ಲರೂ ಅವಳನ್ನು ನೋಡುತ್ತಾರೆ. ಆದರೆ ರೋಹಿತ್ ಮಾತ್ರ ಅವಳನ್ನು ನೋಡಿದಾಗ ಅವನ ಹೃದಯದಲ್ಲಿ ಒಂದು ವಿಚಿತ್ರ ಫೀಲಿಂಗ್ ಬರುತ್ತದೆ. ಟೀಚರ್ ಅವಳನ್ನು ರೋಹಿತ್ ಪಕ್ಕದ ಬೆಂಚಲ್ಲಿ ಕೂರಿಸ್ತಾರೆ. ಮೊದಲ ದಿನ ಅವರು ಮಾತಾಡೋದಿಲ್ಲ. ಆದರೆ ಕೆಲವು ದಿನಗಳ ನಂತರ ಸಣ್ಣ ಸಣ್ಣ ಮಾತುಗಳು ಶುರುವಾಗುತ್ತವೆ. ಹೋಮ್ವರ್ಕ್ ಮಾಡಿದೀಯಾ, ನೋಟ್ಸ್ ಕೊಡ್ತೀಯಾ, ಹೀಗೆ ಅವರ ಸ್ನೇಹ ನಿಧಾನವಾಗಿ ಬೆಳೆಯುತ್ತದೆ. ಪ್ರತಿದಿನ ಒಟ್ಟಿಗೆ ಸ್ಕೂಲ್ಗೆ ಹೋಗುವುದು, ಒಟ್ಟಿಗೆ ಲಂಚ್ ತಿನ್ನುವುದು, ಒಟ್ಟಿಗೆ ಹೋಮ್ವರ್ಕ್ ಮಾಡೋದು, ಇವೆಲ್ಲವೂ ಅವರ ಸ್ನೇಹವನ್ನು ತುಂಬ ಸ್ಟ್ರಾಂಗ್ ಮಾಡುತ್ತದೆ. ಒಂದು ದಿನ ಸ್ಕೂಲ್ ಪಿಕ್ನಿಕ್ ಇರುತ್ತದೆ. ಅಂದು ರೋಹಿತ್ ತುಂಬ ನರ್ವಸ್ ಆಗಿ ಕಾವ್ಯಗೆ ಒಂದು ಲೆಟರ್ ಕೊಡ್ತಾನೆ. ಆ ಲೆಟರ್ನಲ್ಲಿ ಒಂದು ಸಾಲು ಮಾತ್ರ ಬರೆಯಲಾಗಿತ್ತು. ನಾನು ನಿನ್ನನ್ನು ಇಷ್ಟಪಡುತ್ತೇನೆ. ಕಾವ್ಯ ಆ ಲೆಟರ್ ಓದಿ ನಗುತ್ತಾಳೆ. ಆಮೇಲೆ ಅವಳು ಕೂಡ ಒಂದು ಸ್ಮಾಲ್ ಪೇಪರ್ ಕೊಡ್ತಾಳೆ. ಅದರಲ್ಲಿ ಬರೆಯಲಾಗಿತ್ತು, ನನಗೂ ನೀನು ಇಷ್ಟ. ಆ ದಿನ ಅವರ ಲೈಫ್ನಲ್ಲಿ ಮೊದಲ ಪ್ರೀತಿ ಶುರುವಾಗುತ್ತದೆ. ಆದರೆ ಕೆಲವು ತಿಂಗಳ ನಂತರ ಕಾವ್ಯ ತಂದೆಗೆ ಟ್ರಾನ್ಸ್ಫರ್ ಆಗತ್ತೆ. ಅವಳು ಬೇರೆ ಸಿಟಿಗೆ ಹೋಗಬೇಕಾಗತ್ತೆ. ಆ ಸುದ್ದಿ ಕೇಳಿದಾಗ ರೋಹಿತ್ಗೆ ತುಂಬ ಬೇಜಾರಾಗುತ್ತೆ. ಕೊನೆಯ ದಿನ ಸ್ಕೂಲ್ ಗೇಟ್ ಬಳಿ ಅವರು ಇಬ್ಬರು ಭೇಟಿಯಾಗ್ತಾರೆ. ಕಾವ್ಯ ಹೇಳ್ತಾಳೆ, ನಾವು ಬೇರೆ ಸಿಟಿಗೆ ಹೋಗುತ್ತಿದ್ದೇವೆ, ಆದರೆ ನಮ್ಮ ಫ್ರೆಂಡ್ಶಿಪ್ ಮರೆಬೇಡ. ರೋಹಿತ್ ಹೇಳುತ್ತಾನೆ, ನಿನ್ನನ್ನು ನಾನು ಎಂದಿಗೂ ಮರೆಯಲ್ಲ. ಅವರು ಇಬ್ಬರು ಕಣ್ಣೀರು ತುಂಬಿದ ಕಣ್ಣಿನಿಂದ ಒಬ್ಬರನ್ನೊಬ್ಬರು ನೋಡುತ್ತಾರೆ. ಹೀಗೆ ಸ್ಕೂಲ್ ಲವ್ ಒಂದು ಸುಂದರ ನೆನಪಾಗಿ ಉಳಿಯುತ್ತದೆ. ವರ್ಷಗಳ ನಂತರವೂ ರೋಹಿತ್ಗೆ ಗೊತ್ತಾಗುತ್ತದೆ, ಜೀವನದಲ್ಲಿ ಮೊದಲ ಪ್ರೀತಿ ಯಾವಾಗಲೂ ಸ್ಪೆಷಲ್ ಆಗಿರುತ್ತದೆ ಅಂತ. ಈ ಕಥೆಯನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕತೆ ನಿಮಗೆ ಇಷ್ಟ ಆಯ್ತಲ್ಲ? ಮತ್ತೆ ಲೈಕ್ ಮಾಡಿ ಆಯ್ತಾ? ಶೇರ್ ಕೂಡ ಮಾಡಿ. ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.